ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ತಾವುಗಳು ಹುಡುಕುತ್ತಿರುವಂತಹ ಬಹಳ ಬೇಡಿಕೆ ಇರುವಂತಹ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಬೆಂಗಳೂರು. ಯಾಕಂದರೆ ಬಹಳ ಜನ ಬೆಂಗಳೂರಿಗೆ ಹೋಗಬೇಕು, ನಾನು ಓದಬೇಕು, ಟಾಪ್ 10 ಕಾಲೇಜಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಬೇಕು, ಆವಾಗ ನನ್ನ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದು ಇಂಗ್ಲೀಷಲ್ಲಿದೆ. ಈಗ ಏನಂತ, ಹಿಯರ್ ಇಸ್ ಅ ಲಿಸ್ಟ್ ಆಫ್ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಬೆಂಗಳೂರು ಫಾರ್ ದಿ ಅಕಾಡೆಮಿಕ್ ಇಯರ್ 2024-25 ಬೇಸ್ಡ್ ಆನ್ ಅವೈಲಬಲ್ ಇನ್ಫಾರ್ಮೇಷನ್ ಇನ್ಕ್ಲೂಡಿಂಗ್ ರ್ಯಾಂಕಿಂಗ್ ಪ್ರೈಮರಿ. ಏನೆಲ್ಲ ಇದೆ ಇದರಲ್ಲಿ? NIRF ಅಂದ್ರೇನು? ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ, ಆಯಿತಾ? ಅದರಲ್ಲಿ ಫೀಸು ಬರುತ್ತೆ, ಕಟ್ ಆಫು ಬರುತ್ತೆ, ಎಲ್ಲದೂ ಬರುತ್ತೆ. ಸಂಪೂರ್ಣವಾಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ವಿಡಿಯೋ ಒಂದು 5 ನಿಮಿಷದ ಆಗ್ಬೋದು, ಆದರೆ ನಿಮ್ಮ ಲೈಫನ್ನೇ ಬದಲಾಯಿಸುತ್ತೆ. ದಯವಿಟ್ಟು ಈ ವಿಡಿಯೋದಲ್ಲಿ ಕಾಣುತ್ತಿರುವ ಎಲ್ಲ ಕಾಲೇಜಸ್ಗಳನ್ನು ನಿಮ್ಮ ಆಪ್ಷನ್ ಎಂಟ್ರಿನಲ್ಲಿ ಆ್ಯಡ್ ಮಾಡೋದನ್ನು ಮರೆಯಬೇಡಿ. ಐ ರಿಪೀಟ್, ಪ್ಲೀಸ್ ಆ್ಯಡ್ ದೀಸ್ ಕಾಲೇಜಸ್, ಆಯಿತಾ, ಇನ್ ಯುವರ್ ಆಪ್ಷನ್ ಎಂಟ್ರಿ ಮಾಡುವ ಸಮಯದಲ್ಲಿ ನಾನು ಈಗ ಏನಂತೀರ ನಿಮಗೆ ಡಿಸ್ಪ್ಲೇ ಮಾಡುತ್ತಿರುವ ಕಾಲೇಜಸ್ಗಳು ಟಾಪ್ 10 ಕಾಲೇಜಸ್ ಇನ್ ಬೆಂಗಳೂರು, ಆಯಿತಾ? ಬನ್ನಿ ಸರ್, ಒಂದೊಂದಾಗಿ ನೋಡ್ತಾ ಹೋಗೋಣ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರತಿಯೊಬ್ಬನಿಗೂ ಕೂಡ ಈ ಒಂದು ಕನಸಿದೆ. ಏನು ಅಂದರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ನಾನು ಓದಬೇಕು ಅಂತ. ಯಾಕಂದರೆ ಪ್ಲೇಸ್ಮೆಂಟ್ ಬೇಗ ಆಗುತ್ತೆ, ಹಾಗೂ ಏನಂತೀರ, ಬರುವ ಮಕ್ಕಳು ಎಲ್ಲರೂ ಕೂಡ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತಾರೆ. ಅವ್ರ ಜೊತೆ ನಾನು ಇದ್ದರೆ ನನ್ನ ಲೈಫ್ ಕೂಡ ಸೆಟ್ಲ್ ಆಗುತ್ತೆ ಅಂತ. ಹಾಗಿದ್ರೆ RV ಕಾಲೇಜಿನ ಇಂಜಿನಿಯರಿಂಗಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಆಯಿತಾ, ಫೀಸ್ ಸ್ಟ್ರಕ್ಚರು 3.5 ಲ್ಯಾಕ್ ಪರ್ ಆ್ಯನಮ್ ಇದೆ, 3.5 ಲಕ್ಷ ಪರ್ ಆ್ಯನಮ್ ಇದೆ. ಸಮ್ ಟೈಮ್ಸು ನೋಡಿ, ಅದು ಎಲ್ಲಿಂದ ಸ್ಟಾರ್ಟಾಗಿ ಎಲ್ಲಿಗೆ ನಿಂತ್ಕೊಳ್ಳುತ್ತೆ ಅದು ಕೂಡ ನಾನು ನಿಮಗೆ ಹೇಳ್ಕೊಡ್ತೇನೆ. 68,000ದಿಂದ, ಆಯಿತಾ, 70 ಇಟ್ಕೊಳ್ಳಿ, 70,000 ಟು ಏನಿದು 80 ಲ್ಯಾಕ್ ಪರ್ ಇಯರಿಗೆ ನಿಮಗೆ ಖರ್ಚು ಬರುವುದುಂಟು ಅಲ್ಲಿ, ಆಯಿತಾ? ವಿಚ್ ಮೇ ರೆಫರ್ ಟು ಸ್ಪೆಸಿಫಿಕ್ ಕೋರ್ಸಸ್ ಆರ್ ಕಾಂಪೊನೆಂಟ್ಸ್. ಅದು ನೀವು RV ಕಾಲೇಜಲ್ಲಿ ಯಾವುದನ್ನು ಕೋರ್ಸನ್ನು ತೆಗೆದುಕೊಂಡಿದ್ರೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಲಾಸ್ಟ್ ಇಯರು CET ಕಟ್ ಆಫು ಬಂದುಬಿಟ್ಟು ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆ ಮಕ್ಕಳಿಗೆ 242ಕ್ಕೆ ನಿಂತ್ಕೊಂಡಿತ್ತು. ನಂತರದಲ್ಲಿ ಸಿವಿಲ್ಲು 17,630ಕ್ಕೆ ಕಟ್ ಆಫ್ ಆಗಿತ್ತು. ಕ್ಲಿಯರ್. ಕಾಮೆಡನ್ನು ನೋಡೋದಾದರೆ ತಾವುಗಳು ಕಟ್ ಆಫು 2024ರಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ 419ಕ್ಕೆ ಇತ್ತು. ತದನಂತರ ತಾವುಗಳು ನೋಡಿದ ಹಾಗೆ ಪ್ಲೇಸ್ಮೆಂಟು ಸಿಗತ್ತಾ ಇಲ್ಲಿ ಓದಿದವರಿಗೆ? ನಿಜವಾಗಿಯೂ ಇದೆ. 7 ಲ್ಯಾಕ್ಸ್ ಪರ್ ಆ್ಯನಮ್ ಸ್ಟಾರ್ಟಿಂಗು ಈ ಒಂದು RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ, ಆಯಿತಾ, ಪ್ಲೇಸ್ಮೆಂಟ್ ಕೂಡ ಸಿಗುತ್ತೆ. ಬೇಸಿಕಲ್ಲೇ ನಿಮಗೆ, ಆಯಿತಾ, ಬಹಳ ದುಡ್ಡುಗಳು ಸಿಗುವುದುಂಟು. ನಂತರದಲ್ಲಿ ಹೈಲಿ ಸಾಟ್ ಏನಿದು ಆಫ್ಟರ್ ಬೈ ಟಾಪ್ ಫರ್ಮ್ಸ್ ಡ್ಯೂರಿಂಗ್ ದ ಪ್ಲೇಸ್ಮೆಂಟ್ ರ್ಯಾಂಕ್ಡ್ 99th ಇನ್ ದ ಇಂಜಿನಿಯರಿಂಗ್ ಕ್ಯಾಟಗರಿ ಬೈ ಅರ್ಥ ಆಗುತ್ತಾ? 99% ನಿಮಗೆ ಕೆಲಸಗಳು ಈ ಒಂದು ಕಾಲೇಜಲ್ಲಿ ಓದಾದ್ಮೇಲೆ ಸಿಗತ್ತೆ ಅಂತ. ಯಾಕಂದರೆ ಕಾಲೇಜಿನ ಒಂದು ಏನಂತೀರ ಪ್ರೆಸ್ಟೀಜ್ ಇರುತ್ತೆ ನೋಡಿ. ಈಗ ಹವಾ ಇರುತ್ತೆ ಆಲ್ ಓವರ್ ಇಂಡಿಯಾ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇದೆ. ಇದು ಕೂಡ ಕನಸು ಬಹಳ ಜನಕ್ಕೆ, ನಾನು ಏನಾದರೂ ಮಾಡಿ ಇದರಲ್ಲಿ ಎಂಟ್ರಿಯನ್ನು ಪಡಿಬೇಕು ಅಂತ. BMS ಕಾಲೇಜ್ ಆಫ್ ಇಂಜಿನಿಯರಿಂಗು ಇಲ್ಲಿ ಕಟ್ ಆಫನ್ನು ನೋಡೋದಾದರೆ ನಾವುಗಳು, ಆಯಿತಾ, 101 to 115ನಲ್ಲಿ, ಅಂದರೆ ಬಹಳ ಕಾಂಪಿಟೇಷನ್ ಇದೆ ಇಲ್ಲಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗು 20,448ಕ್ಕೆ ಲಾಸ್ಟ್ ಇಯರ್ ಕಟ್ ಆಫ್ ಆಗಿತ್ತು. ಫೀಸ್ ಬಂದುಬಿಟ್ಟು ಈ ಒಂದು ಕಾಲೇಜಲ್ಲಿ ಪ್ರೆಸೆಂಟ್ ಫೀಸು, ಆಯಿತಾ, ಇರುವಂಥದ್ದು ಇದು ಯಾವುದು ಕಂಪ್ಯೂಟರ್ ಸೈನ್ಸ್ ಆಫ್ ಇಂಜಿನಿಯರಿಂಗಿಗೆ 10 ಲಕ್ಷ ಇದೆ. ನೀವು ಇದರಲ್ಲಿ ಎಂಟ್ರಿ ಹೊಡ್ಕೊಂಡು ಬರ್ತೀರಾ ಅಂದರೆ ಇನ್ನೂ ಕಡಿಮೆ ಆಗುತ್ತೆ. ಕಾಮೆಡಿನ ಕಟ್ ಆಫನ್ನು ನೋಡೋದಾದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 2,365 ಇದೆ. ನಂತರದಲ್ಲಿ ಪ್ಲೇಸ್ಮೆಂಟನ್ನು ನೋಡೋದಾದರೆ ಸೇಮ್, ಆಯಿತಾ, ಯಾವುದು RV ಕಾಲೇಜ್ ನೋಡಿದ್ವೋ ಇದು ಕೂಡ 6 ಲ್ಯಾಕ್ಸ್ ಟು 7 ಲ್ಯಾಕ್ಸ್ ಪರ್ ಆ್ಯನಮ್ ಬೀಳುವಂಥದ್ದಾಗಿರುತ್ತೆ. ಆದರೆ ಇದಕ್ಕೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಇದೆ, ತಾವುಗಳು ನೋಡ್ಬೋದು. A++ ಫ್ರಮ್ NNAC ರ್ಯಾಂಕ್ಡ್. ಇದು ಅರ್ಥವೇನು ಅಂತ ಹೇಳಿದರೆ, ಬಹಳ ಅಂದರೆ ಬಹಳ ವ್ಯಾಲ್ಯೂ ಇದೆ ಈ ಒಂದು ಕಾಲೇಜಿಗೂ ಕೂಡ. ಈಗ PES ಯೂನಿವರ್ಸಿಟಿ ಪ್ರತಿಯೊಬ್ಬನೂ ಕೂಡ ಕನಸನ್ನು ಕಂಡಿರುವಂಥದ್ದು. ಇಂಥ ದೊಡ್ಡ ಯೂನಿವರ್ಸಿಟಿನಲ್ಲಿ ಓದಬೇಕಲ್ಲೇ ತಮ್ಮ, ಯಾಕಂದರೆ ಆಲ್ ಓವರ್ ವರ್ಲ್ಡಲ್ಲೂ ಕೂಡ ಈ ಒಂದು ಹೆಸರು ಮಾಡಿರುವಂತಹ ಕೆಲವೊಂದು ಯೂನಿವರ್ಸಿಟಿಗಳು ಇರ್ತವೆ, ಆಯಿತಾ? PESU ಅಂತ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಏನು ಹೇಳುತ್ತೆ? 2024ರಲ್ಲಿ
ರ್ಯಾಂಕು ಎಲ್ಲಿಗಿತ್ತು ನೋಡಿ. ಫೀಸು ಬಂದು 3 ಲಕ್ಷದಿಂದ 15 ಅಥವಾ 19 ಲಕ್ಷವರೆಗೂ ಕೂಡ ಇಲ್ಲಿ ಪರ್ ಆ್ಯನಮ್ ಖರ್ಚಾಗುತ್ತೆ ಫಾರ್ BTech ಡಿಪೆಂಡಿಂಗ್ ಆನ್ ದಿ ಕೋರ್ಸಸ್ ಸ್ಪೆಷಲೈಸೇಷನ್. ಅದಕ್ಕೆ ಹೇಳಿದ್ದು 3 ಲಕ್ಷದಿಂದ 19 ಲಕ್ಷ. ಯಾಕೆ ಈ ಆ್ಯಾವ್ರೇಜಲ್ಲಿ ತಾವುಗಳು ಯಾವ ಕೋರ್ಸನ್ನು ಈ ಒಂದು PES ಕಾಲೇಜಲ್ಲಿ ಸೆಲೆಕ್ಟ್ ಮಾಡ್ತಿರೋ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಲಾಸ್ಟ್ ಇಯರ್ ಬಂದು ಕಟ್ ಆಫು ನಿಮಗೆಲ್ಲರಿಗೂ ಕೂಡ 1247 ಇತ್ತು ರ್ಯಾಂಕು. ಈಗ ECE ಆಯಿತಾ, ಅದರಲ್ಲಿ 3018ಕ್ಕೆ ನಿಂತ್ಕೊಂಡಿತ್ತು ಲಾಸ್ಟ್ ಇಯರ್. PESಸಲ್ಲಿ ಮುಗಿಸಿದಂಥ ವಿದ್ಯಾರ್ಥಿಗಳೇ 100% ಪ್ಲೇಸ್ಮೆಂಟ್ ಸಿಗುತ್ತೆ. ಅಲ್ಲಿನ ಯಾವುದು ನಮ್ಮ RV ಕಾಲೇಜ್ ಆಗಿರ್ಬೋದು, ಇದಾಗಿರ್ಬೋದು, ಇನ್ನೊಂದು ಕಾಲೇಜು ಅದಕ್ಕಿಂತ ಡಬಲ್ಲು ಆಯಿತಾ ಏನಂತೀರ ಸಂಬಳ ಇರುತ್ತೆ. ಅಲ್ಲಿ 7 ಲಕ್ಷದಿಂದ ಬೇಸಿಕ್ ಸ್ಟಾರ್ಟ್ ಆದರೆ ಇಲ್ಲಿ 14 ಲಕ್ಷದಿಂದ ನಿಮಗೆ ಬೇಸಿಕ್ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ ಪರ್ ಇಯರ್. ಆ್ಯನಮ್ ಅಂದರೆ ಇಯರ್ ಅಂತ ಆಯಿತಾ, ಒಂದು ವರ್ಷಕ್ಕೆ. UGC ರೆಕಗ್ನೈಸ್ಡ್ ಆ್ಯಂಡ್ NAC A+ ಆಯಿತಾ, ಅಗ್ರಿಡೈಟೆಡ್ ರ್ಯಾಂಕ್ಡ್ ಬೈ NIRF ಫಾರ್ ಇಂಜಿನಿಯರಿಂಗ್ ಇನ್ 2024. ಇದು ಬಿಟ್ಬಿಟ್ಟು ಇನ್ನೊಂದು ಬಹಳ ಕನಸಿದೆ, ಇನ್ನೊಂದು ಬಹಳ ಪ್ರತಿಯೊಬ್ಬರ ಬಾಯಲ್ಲೂ ಇರುವಂತಹ ಅದು ಯಾವುದು ಅಂದರೆ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೌದಲ್ವಾ, 75 ಇಂಜಿನಿಯರಿಂಗ್. ಇಮ್ಯಾಜಿನ್ ಯುವರ್ ಸೆಲ್ಫ್ ಮೈ ಡಿಯರ್ ಚಿಲ್ಡ್ರನ್, ಇಲ್ಲಿ ಫೀಸ್ ಕಡಿಮೆ ಕಂಪೇರ್ ಟು RV ಆಗಿರ್ಬೋದು, PES ಆಗಿರ್ಬೋದು. ಇಲ್ಲಿ ಫೀಸ್ ಬಹಳ ಕಡಿಮೆ ಇರುತ್ತೆ, ಆದರೆ ಕಾಂಪಿಟೇಷನ್ ಮಾತ್ರ ಬೆಂಕಿ ಇರುತ್ತೆ. ತಾವುಗಳು ನೋಡ್ಬೋದು CET ಕಟ್ ಆಫು ಲಾಸ್ಟ್ ಇಯರು ಆಯಿತಾ 58ರಿಂದ 29,000. ಇದು ಪ್ಲೇಸ್ಮೆಂಟು ಪ್ಯಾಕೇಜ್ ಬಂದುಬಿಟ್ಟು ನಿಮಗೆ 7 lakh ಪರ್ ಆ್ಯನಮ್ ಇದೆ. ಸೇಮ್ ಆಯಿತಾ, RVಗೂ ಅದಕ್ಕೂ ಸೇಮ್ ಎರಡೂ ಕೂಡ. ನೋಡಿ, ಆಟೋನಮಸ್ ಇನ್ಸ್ಟಿಟ್ಯೂಟ್ ಅಫಿಲಿಯೇಟೆಡ್ ವಿತ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ accredited by NBA and with an A grade by NAC, ranked 75th under the engineering category by NIRF 2024. ಅಂದರೆ ಒಳ್ಳೆ ವ್ಯಾಲ್ಯೂ ಇದೆ. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಇದು ಕೂಡ ಬಹಳ ಒಳ್ಳೆಯ ಕಾಲೇಜ್ ಆಗಿರುತ್ತೆ. ದಯವಿಟ್ಟು ಇಂಥ ಕಾಲೇಜ್ಗಳನ್ನು ತಾವುಗಳು ನಿಮ್ಮ ಒಂದು ಏನಂತೀರ ಆಪ್ಷನ್ ಎಂಟ್ರಿನಲ್ಲಿ ಮಿಸ್ ಮಾಡ್ಕೋಬೇಡಿ. ಅದಾದಮೇಲೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ. ಇವೆಲ್ಲ ಹೆಸರು ಮಾಡಿದಂತಹ ಪ್ಲೇಸ್ಮೆಂಟನ್ನು ಕೊಟ್ಟಂತಹ ಮಕ್ಕಳ ಭವಿಷ್ಯವನ್ನು ನಿರ್ಮಿಸಿದಂತಹ ಕಾಲೇಜ್ಗಳು ಆಗಿರ್ತವೆ. ಇಂಥ ಕಾಲೇಜನ್ನು ದಯವಿಟ್ಟು ತಾವುಗಳು ನಿಮ್ಮ ಒಂದು ಆಪ್ಷನ್ ಎಂಟ್ರಿನಲ್ಲಿ ಆ್ಯಡ್ ಮಾಡಿಕೊಳ್ಳಿ. CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ, ಇದು ಕೂಡ ಅಷ್ಟೇ ಬೆಂಗಳೂರಲ್ಲಿ ಟಾಪ್ ಮೋಸ್ಟ್ ಕಾಲೇಜು. ಆದರೆ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇದೆ ಈ ಒಂದು ಕಾಲೇಜಲ್ಲಿ. ಫೀಸ್ ಕೂಡ ಕಡಿಮೆ ಇದೆ. ನಿಮಗೆಲ್ಲರಿಗೂ ಕೂಡ ಎಲ್ಲದೂ ಕೂಡ ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಕಂಪೇರ್ ಟು ಬೇರೆ ಕಾಲೇಜಿನ ಕಂಪೇರ್ ಮಾಡಿದರೆ ನೋಡಿ, ಪ್ರೈವೇಟ್ ಕಾಲೇಜುಗಳಲ್ಲಿ ಇದೊಂದು ಪ್ರೈವೇಟ್ ಕಾಲೇಜು. ಈ ಪ್ರೈವೇಟ್ ಕಾಲೇಜುಗಳಲ್ಲಿ 21st ಅಮಾಂಗ್ ಪ್ರೈವೇಟ್ ಕಾಲೇಜಸ್ ಅಕ್ರಾಸ್ ಇಂಡಿಯಾ ಬೈ ಎಜುಕೇಷನಲ್ ವರ್ಲ್ಡ್. ನೋಡಿ, ಒಂದು ಸರ್ವೆ ಪ್ರಕಾರ ಇದು ಇಡೀ ಭಾರತ ದೇಶದಲ್ಲಿಯೇ ಟಾಪ್ 20ನಲ್ಲಿ ಬರುವಂಥ ಒಂದು ಕಾಲೇಜ್ ಆಗಿರುತ್ತೆ ಆಯಿತಾ. ಅದಾದಮೇಲೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ಕಾಲೇಜು ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಇದು ಬಹಳ ಅಂದರೆ ಆಯಿತಾ, ನಿಮಗೆ ಗೊತ್ತು ಎಲ್ಲರಿಗೂ ಕೂಡ. ಇಂಥ ಕಾಲೇಜನ್ನು ದಯವಿಟ್ಟು ತಾವುಗಳು ಆ್ಯಡ್ ಮಾಡೋದನ್ನು ಮರಿಬೇಡಿ. ಇದು ಕೊನೆಯ ಕಾಲೇಜು, ನ್ಯೂ ಹಾರಿಝನ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ಇದು ರೀಸೆಂಟಾಗಿ ಬಂದಂಥ ಒಂದು ಕಾಲೇಜ್ ಆಗಿರುತ್ತೆ, ಆದರೆ ಒಳ್ಳೆಯ ಹೆಸರನ್ನು ಮಾಡಿದಂಥ ಒಂದು ಕಾಲೇಜು. ಕೊನೆಯದಾಗಿ ಜೈನ್ ಯೂನಿವರ್ಸಿಟಿ, ನಾವು ಯಾರಿಗೂ ಪ್ರಿಫರ್ ಮಾಡಲ್ಲ ಇದು, ಆದರೂ ಕೂಡ ಟಾಪ್ 10ನಲ್ಲಿ ಬರ್ತಾಯಿದೆ ಅಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್. ಇದು ಆಯಿತಾ, ಇದನ್ನು ಕೂಡ ತಾವುಗಳು ನಾನು ಹೇಳಿದ್ನಲ್ವ, ಒಂದು ವಿಡಿಯೋ ನೆನ್ನೆ ರಿಲೀಸ್ ಮಾಡಿದ್ದೆ ನಿಮಗೆ. 3 ಭಾಗವಾಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಡಿವೈಡ್ ಮಾಡಿಕೊಳ್ಳಿ. ಮೊದಲನೆಯ ಭಾಗದಲ್ಲಿ ಡ್ರೀಮ್, ನಿಮ್ಮ ಕನಸು, ನಾನು ಅಲ್ಲಿ ಓದಬೇಕಿತ್ತು ಅಂತ ಕನಸಿರುತ್ತಲ್ಲ ಅಂಥ ಟಾಪ್ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಮಧ್ಯದಲ್ಲಿ ನಿಮಗೆ ಸಿಗುವಂಥ ಕಾಲೇಜು, ಕೊನೆಯ ಭಾಗದಲ್ಲಿ ಯಾವುದು ಸಿಗಲಿಲ್ಲ ಅಂದರೂ ಇಲ್ಲೂ ಹೋಗಿ ನಾನು ಓದ್ತೀನಿ ಅಂತ ಅಂದುಕೊಂಡಂಥ ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.